ಗೌರಕ್ಕವ್ರೆ, ನಾನೇನೋ ಹೇಳ್ಬೇಕು, ಹೇಳ್ಬಿಡ್ತೀನಿ, ಆಮೇಲೆ ನೀವು ಮಾತಾಡಿ ಆಯ್ತಾ? ಅಯ್ಯಯ್ಯೋ, ಏನ್ ಹೇಳ್ತೀರಾ ಬಿಡಿ ಡಾಕ್ಟರ್ ಪೀತಾಂಬರ ಅವರೇ, ಹೇಳದ್ನೆಲ್ಲ ಆಲ್ರೆಡಿ ಹೇಳ್ಬಿಟ್ಟಿದ್ದೀರಾ. ಇವಾಗ ನೀವು ಈ ಫಂಕ್ಷನ್ಗೆ ಚೀಫ್ ಗೆಸ್ಟ್, ಮೊದಲು ಬಾಯನ್ನ ಸಿಹಿ ಮಾಡ್ಕೊಳ್ಳಿ. ರೀ ಡಾಕ್ಟರ್ ಪೀತಾಂಬರ ಅವರೇ, ಈಗ ನೀವು ಏನು ಹೇಳಕ್ ಬಂದಿದ್ದೀರ ಅದನ್ನ ಬೇಗ ಹೇಳಿ, ಆಮೇಲೆ ಲಾಡ್ ತಿನ್ನೋರಿ. ಇಲ್ಲ ಅಂದ್ರೆ ಇಲ್ಲಿ ಮಾಡಿರೋ ಅಡುಗೆಲಿ ನಿಮ್ಮ ತಿಥಿ ಊಟ ಹಾಕ್ಸ್ಬಿಡ್ತೀನಿ. ಹೇಳ್ತೀನಿ ಗೌಡ್ರ, ಅದನ್ನ ಸಾಂಸ್ನಾಗ ಪ್ರೆಗ್ನೆಂಟ್ ಅಲ್ಲ ಅಂತ ಬಂದಿದ್ದೆ ನಾನು ಅತ್ಯ. ಡಾಕ್ಟ್ರೇ, ನೀವೇನ್ ಹೇಳಕ್ ಬಂದಿದ್ದೀರಾ ಅಂತ ನಮಗೆ ಗೊತ್ತು. ಆದ್ರೆ ನೀವು ಈ ತರ ಲಾಡುನ ಬಾಯಲ್ಲಿ ಇಟ್ಕೊಂಡು ಹೇಳಿದ್ರೆ ಯಾರಿಗೂ ಅರ್ಥ ಆಗಲ್ಲ. ಇಲ್ಲ ಫಸ್ಟ್ ತಿನ್ಕೊಬಿಟ್ಟು ಆಮೇಲೆ ಹೇಳಿ, ಇಲ್ಲ ಹೇಳ್ಬಿಟ್ಟು ಆಮೇಲೆ ತಿನ್ನಿ. ಆಗ ಎಲ್ಲರಿಗೂ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಏ ಡಾಕ್ಟ್ರೇ, ಏನು ಹೇಳಕ್ ಬಂದಿದ್ದೀರ ಅದನ್ನ ಬೇಗ ಹೇಳಿ ಮುಗಿಸಿ. ಎಲ್ಲ ವ್ಯವಹಾರ ಮುಗಿದ್ಮೇಲೆ ಒಂದು ತಟ್ಟೆ ತುಂಬ ಲಾಡು ತುಂಬಿಕೊಂಡು ಮೂಲೆಯಲ್ಲಿ ಕುತ್ಕೊಂಡು ತಿನ್ಬೋದಲ್ವಾ? ಈಗ ಹೇಳ್ತೀರಾ ಏನು? ಏನ್ ನೋಡ್ರೆ ಡಾಕ್ಟರ್ ಕಿವಿಲಿ ಅಷ್ಟೊತ್ತಿಂದ ಮಾತಾಡ್ತಾ ಇದ್ದೀರಾ? ಅವ್ರಿಗೆ ಲಾಡು ತಿನ್ನಕ್ಕೂ ಬಿಡ್ತಾ ಇಲ್ಲಪ್ಪ ನೀವು. ತಿನ್ನಿ ತಿನ್ನಿ ಡಾಕ್ಟ್ರೆ, ಬೇಕಾ ಇನ್ನೂ ಒಂದು ಕೊಡ್ತೀನಿ. ಅಯ್ಯಯ್ಯೋ, ಬೇಡಿ ಬೇಡಿ, ಇದೇ ಜಾಸ್ತಿ ಆಗ್ಬಿಟ್ಟಿದೆ. ಇನ್ನೊಂದು ಲಾಡು ಏನಾದರೂ ಬಾಯಿಗೆ ಹಾಕೊಂಡ್ರೆ ಈ ಗೌಡ್ರು ನನ್ನ ತಲೆ ಮೇಲೆ ಹೊಡೆದು ಈಚೆ ಬರ್ಸ್ಬಿಡ್ತಾರೆ. ಡಾಕ್ಟ್ರೇ, ಮಾತಾಡಿ ಸಾಕು, ಏನಕ್ಕೆ ಬಂದಿದ್ದೀರಾ ಅದನ್ನ ಮಾಡಿ ಮುಗಿಸಿ. ರೀ, ಎಲ್ಲಿ ಶಂಕರಣ್ಣ ಕಾಣಿಸ್ತಾನೆ ಇಲ್ಲ, ನಿಮ್ಮ ಪಕ್ಕನೇ ನಿಂತಿದ್ರಲ್ಲ. ಹೌದು ಲಕ್ಸು, ಒಂದು 10 ನಿಮಿಷ ಬರ್ತೀನಿ ಅಂತ ಹೋದ, ಏನಕ್ಕೆ ಹೋದ್ನಪ್ಪ ಗೊತ್ತಾಗ್ಲಿಲ್ಲ. ಗೋವಿಂದಣ್ಣ, ಹೇಗೆ ಕಾಣಿಸ್ತಾ ಇದ್ದೀನಿ ನಾನು ಈಗ ನೋಡಕ್ಕೆ? ಯಾರು ನೀವು? ಎಲ್ಲೋ ನೋಡ್ದಂಗತ್ತಲ್ಲ ನಿಮ್ಮನ್ನ. ಏ ನಾನು ಗೋವಿಂದಣ್ಣ, ಶಂಕರ. ಆ ಶಂಕರನ, ಇದೇನೋ ಈ ಥರ ಗೆಟಪೇ ಚೇಂಜ್ ಮಾಡ್ಕೊಂಡು ಬಂದ್ಬಿಟ್ಟಿದ್ಯಾ? ಫಸ್ಟ್ ಟೈಮು ಅನುಶ್ರೀನ 3 ಬತ್ತವಳಲ್ಲ ಗೋವಿಂದಣ್ಣ, ಅದಕ್ಕೆ ಸಲೂನ್ಗೆ ಹೋಗ್ಬಿಟ್ಟು ನೀಟಾಗಿ ಏರ್ ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಟಿಪ್ ಟಾಪಾಗಿ ರೆಡಿಯಾಗಿ ಬಂದ್ಬಿಟ್ಟೆ. ಇನ್ಮೇಲೆ ನಾನು ಇದೇ ಥರ ಇರೋಣ ಅಂದ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ? ಶಂಕರಣ್ಣ, ಏನ್ ಹೇಳ್ತಿದ್ದೀರಾ ನೀವು? ಅನುಷ್ಠೆಗೋಸ್ಕರ ಇಷ್ಟೊಂದು ರೆಡಿ ಆಗಿ ಬಂದಿದ್ದೀರಾ? ನಮಗಂತೂ ನಿಮ್ಮನ್ನ ನೋಡಿದ್ರೆ ಶಂಕರಣ್ಣ ಅಂತ ಗೊತ್ತಾಗ್ಲಿಲ್ಲ ಫಸ್ಟ್. ಹೌದು ಹೌದು ಲಕ್ಷ್ಮಣ್ ಅಕ್ಕ, ನಮ್ಗೇನೆ ಕಂಡಿಗೆ ಹಿಡಿಯಕ್ಕೆ ಆಗ್ತಾ ಇಲ್ಲ. ಗೌರಕ್ಕನ್ಗೇನಾದ್ರು ಈ ವಿಷಯ ಗೊತ್ತಾದ್ರೆ ಇವ್ರಿಗೆ ಗೋರಿನೇ ಕಟ್ಬಿಡ್ತಾರೆ. ಹಾ, ಏ ಫಸ್ಟು ಅನುಶ್ರೀ ಬಂದು ಹೋಗ್ಲಿ ಬಿಡಿ, ಆಮೇಲೆ ನೋಡ್ಕೊಂಡ್ರಾಯ್ತು ಗೌರಿ ಕತ್ಯ. ಆದರೂ ಬಲೆ ಇದೆಯಾ ಬಿಡು ಶಂಕರ ನೀನು. ಡಾಕ್ಟ್ರೇ, ಲಾಡು ತಿಂದಾಯ್ತಲ್ವಾ? ಇವಾಗಲಾದ್ರೂ ವಿಷಯ ಏನು ಅಂತ ಹೇಳ್ತೀರಾ? ಹಾಂ ಹೇಳ್ತೀನಿ ಗೌಡ್ರೆ, ಎಲ್ಲರೂ ಕೇಳಿಸ್ಕೊಳ್ಳಿ. ವಿಷಯ ಏನು ಅಂದರೆ, ನಮ್ಮ ಶಾಂತಕ್ಕವರು. ನಿಲ್ಸಿ, ಏನ್ ನಡೀತಾ ಇದೆ ಇಲ್ಲಿ? ಆ, ಯಾರಪ್ಪ ಇದು ಹೊಸ ಕ್ಯಾರೆಕ್ಟರ್? ಅವ್ವಾ, ಏನೇ ಶಾಂತಿ, ಬೇರೆಯವರಿಂದ ವಿಷಯ ತಿಳ್ಕೊಂಡು ಬರ್ಬೇಕಾ ನಾನು? ಯವ್ವ ನಿಂಗೆ ಬೇಡವಾಗಿ ಹೋದ್ಲಾ? ನಾನು ಒಂದು ವಿಷಯ ಮುಟ್ಸಿದ್ದೀರಾ ನೋಡು. ಇಲ್ಲೆಲ್ಲ ಫಂಕ್ಷನ್ ಬೇರೆ ನಡೀತಾ ಇದೆ, ನಂಗೆ ಏನೂ ಗೊತ್ತಿಲ್ಲ. 3ನೇವರಿಂದ ವಿಷಯ ತಿಳ್ಕೊ ಬರ್ಬೇಕಾಯ್ತು ನಾನು. ಹೆಂಗಿದೆ ನೋಡು ನನ್ನ ಜೀವನ. ಗೌರಿ, ಈ ಮಾಸ್ಟರ್ ಪೀಸ್ ಯಾವುದು? ಮಹಾಲಕ್ಷ್ಮಿ ಇವ್ರು ಯಾರು ಗೊತ್ತಾ? ಶಾಂತಕ್ಕನವರ ಅವ್ವ. ಓಹೋ ಹೋ, ಹೌದಾ? ಈ ಅಜ್ಜಿ ಒಂದ್ಸಲ ನಮ್ಮ ಮನೆಗೆ ಬಂದಿರ್ಲಿಲ್ವಲ್ಲ, ನಮ್ಮ ಮದುವೆ ಆಗಿ ಬಂದ್ಮೇಲೆ, ಅದಕ್ಕೆ ಗೊತ್ತಿರ್ಲಿಲ್ಲ. ಒಂದೊಂದ್ಸಲ ನಮ್ಮ ಅತ್ತೆ ಮಾತಾಡ್ತಾ ಇದ್ರು ಇವ್ರ ಬಗ್ಗೆ, ಅದೇ ನೋಡಿರ್ಲಿಲ್ಲ. ಇವ್ರ ಹೆಂಗೆ ಗೊತ್ತಾ? ಬಾಳ ಜೋರು, ಬಾಳ ಕಡಕ್ಕು. ಅಷ್ಟು ಸುಲಭ ಅನ್ಕೋಬೇಡಿ ಇವ್ರನ್ನ, ಹುಷಾರಾಗಿ ಇವ್ರ ಜೊತೆ. ನಮ್ಮ ಅತ್ತೆಯವರು, ಅವ್ರ ಮಗಳು, ಇವರು ಎಷ್ಟು ಜೋರಾಗಿದ್ದಾರೆ ಅಂದಲ್ಲ, ಅವರಮ್ಮ ಇನ್ನೂ ಜೋರಾಗೇ ಇರಬೇಕು ಬಿಡಿ. ಏನು ಹೇಳಿ ಅಂದ್ರೆ ಒಬ್ರು ಮಾತಾಡ್ತಾನೆ ಇಲ್ಲ, ಉತ್ತರ ಕೊಡ್ತೀರಾ ಇಲ್ವಾ? ನೀವಾದ್ರೂ ಒಂದು ಫೋನ್ ಮಾಡಬೇಕಾಗಿತ್ತು ತಾನೇ ಈ ಥರ ಅತ್ತೆ ಅಂತ. ಅತ್ತೆ, ಅದು ನಿಮ್ಗೇನು ಹೇಳಿದ್ರು ಈ ವಿಷಯನ? ಅಯ್ಯೋ, ನಿಮ್ಮೂರವಳು ಜಾನಕಿ ಇದ್ದಾಳಲ್ಲ, ಯಾವುದು ವಾಟ್ಸಪ್ಪು ಅದರಲ್ಲಿ ಸ್ಟೇಟಸ್ ಹಾಕಿದ್ಲಂತೆ. ನಮ್ಮೂರಲ್ಲೆಲ್ಲ ನೋಡಿದ್ದಾರೆ. ನೋಡ್ಬಿಟ್ಟು ನನಗೆ ಹೇಳಿದ್ರು, ಶಾಂತಕ ಬಸ್ಸೆ ಅಂತಲ್ಲ, ನಿಂಗೆ ಗೊತ್ತಿಲ್ವಾ ಅಜ್ಜಿ ಇಲ್ಲೇ ಇದೆಯಾ ಅಂತ. ನನಗೆ ಕೇಳ್ಬಿಟ್ಟು ಅಯ್ಯಯ್ಯೋ ನನಗೆ ವಿಷಯ ಗೊತ್ತಿಲ್ವಲ್ಲ ಅಂದ್ಬಿಟ್ಟು ಹಂಗೆ ಬಂದೆ. ಬೀಗ್ರೆ, ನೀವು ಇವಾಗ ಬಂದ್ರಾ? ನಾನು ನಮ್ಮ ಕಾರ್ತಿಗೆ ಹೇಳಿದ್ದೆ 3 ದಿನದ ಹಿಂದೆನೆ ನಿಮಗೆ ಫೋನ್ ಮಾಡಿಬಿಡಿ ಬಂದ್ಬಿಡ್ಲಿ ಅಂತ. ನೋಡಿ, ನೀವು ಎಷ್ಟು ಲೇಟಾಗಿ ಬಂದಿದ್ದೀರಾ. ಏನು 3 ದಿನದಿಂದನೇ ಫೋನ್ ಮಾಡಕ್ಕೆ ಹೇಳಿದ್ರ? ಯಾಕೆ ಶಾಂತಿ, ಯಾರ ಕೈಲೂ ಫೋನೇ ಮಾಡಿಸಿಲ್ಲ ನನಗೆ? ಯಾಕೆ ನಿಮ್ಮವ್ವ ಬೇಡವಾಗಿ ಹೋದ್ಲ ನಿಂಗೆ? ಅವ್ವ, ಅದು ಹಂಗಲ್ಲ, ವಿಚಾರ ಬೇರೆನೇ ಇತ್ತು, ಅದಕ್ಕೆ ಹೇಳಕ್ಕಾಗಲಿಲ್ಲ. ಅದು ಈಗ ಡಾಕ್ಟರ್ ಬಂದಿದ್ದಾರೆ ನೋಡಲಿ, ಅವ್ರು ಹೇಳ್ತಾರೆ ಇವಾಗ. ಅಜ್ಜಮ್ಮ, ನಾನು ನಿಮಗೆ ವಿಷಯ ಏನು ಅಂತ ಹೇಳ್ತೀನಿ, ಇಷ್ಟೊಂದು ಎಕ್ಸೈಟ್ ಆಗಬೇಡಿ ನೀವು. ಅಯ್ಯಯ್ಯೋ, ನೀನೇನು ಹೇಳ್ತೀಯಪ್ಪ? ಎಲ್ಲ ಗೊತ್ತಾಗಿದೆಯಲ್ಲ. ನೀನು ಎಂಥ ಒಳ್ಳೆ ಸುದ್ದಿ ಹೇಳಿದೆಯಾ ಅಂದರೆ ನನಗೆ ಭಾಳ ಸಂತೋಷ ಆಯಿತು. ಈ ವಯಸ್ಸಲ್ಲಿ ನನ್ನ ಮಗಳಿಗೆ ಮಗು ಆಯ್ತಾದಲ್ಲ, ಎಲ್ಲ ದೇವ್ರ ಪ್ರಸಾದ ಅನ್ಕೋತೀನಿ. ನನ್ನ ಮಗಳಿಗೆ ನಾನೇ ಬಾಣ್ತನ ಮಾಡ್ತೀನಿ, ನನ್ನ ಮೊಮ್ಮಗುನ ಚೆನ್ನಾಗಿ ಸಾಕ್ತೀನಿ. ತಗೋಪ್ಪ ಲಾಡು ತಿನ್ನು, ಬಾಯಿನ ಸಿಹಿ ಮಾಡ್ಕೋ.
ಅತ್ತೆ ಅವ್ರೆ ನೀವು ಒಂದು ಲಾಡು ಹಾಕ್ಬಿಟ್ಟ ಡಾಕ್ಟ್ರ್ ಬಾಗೆ. ಅಯ್ಯಯ್ಯೋ ಅವ್ರು ಏನೋ ಹೇಳಕ್ ಬಂದಾಗೆಲ್ಲ ನೀವು ಹಿಂಗೆ ಲಾಡು ಹಾಕಿದ್ರೆ ಶುಗರ್ ಜಾಸ್ತಿ ಆಗ್ಬಿಟ್ಟು ಅವ್ನು ಶಿವನ್ ಪಾದ ಸೇರ್ಕೊಬಿಟ್ರೆ ಈ ವಿಚಾರ ಯಾರತ್ತೆ ಹೇಳೋರು ಜನಕ್ಕೆ? ಅಳಿಂದ್ರೆ ಸಂತೋಷವಾಗಿರುವಾಗ ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ? ತಗಲಿ ಬ್ಯಾಗ್ನ ಆ ಕಡೆ ಎತ್ತಿಡಿ. ಇದ್ರೊಳಗಡೆ ಮಾವಿನಕಾಯಿ, ಹುಣಸೆಕಾಯಿ, ತೊಕ್ಕು, ಹುಣಸೆ ಹುಳಿ ಎಲ್ಲ ಮಾಡ್ಕೊಬಂದಿದ್ದೀನಿ. ಶಾಂತನ್ಗೆ ಭಾಳ ಬಾಯಿಗಿಚ್ಚೆ ಆಗಿರುತ್ತೆ. ಹಾಂ, ಏನು ಎಲ್ಲನೂ ಮಾಡ್ಕೊಂಡು ಆಲ್ರೆಡಿ ತಗೊಂಡು ಬಂದ್ಬಿಟ್ಟಿದ್ದೀರಾ? ಇನ್ನೇನು ಮತ್ತೆ ಅಳಿಂದ್ರೆ. ಅದರಲ್ಲೂ ನಮ್ಮ ಶಾಂತ ಈ ವಯಸ್ಸಲ್ಲಿ ಬಸ್ರಿ ಆಗಿದ್ದಾಳೆ. ಅವಳಿಗೆ ಆಪನ್ ಜೋಪಾನ ಮಾಡಬೇಕು ತುಂಬ. ಅದಕ್ಕೆ ನಾನು ನನ್ನ ಸೀರೆಗಳು, ಬಟ್ಟೆಗಳು, ತಿಂಡಿ ಸಾಮಾನು ಎಲ್ಲನೂ ತುಂಬಿಕೊಂಡು ಇಲ್ಲೇ ಠಿಕಾಣಿ ಹೂಡಕ್ಕೆ ಬಂದ್ಬಿಟ್ಟಿದ್ದೀನಿ. ಬಾಣ್ತನ ನಾನು ಇಲ್ಲೇ ಮಾಡೋದು. ಇಲ್ಲೇ ಇರ್ತೀನಿ ಒಂದು 8-9 ತಿಂಗಳು. ಏನು ಇದು 8-9 ತಿಂಗಳು ಅಜ್ಜಿ ಇಲ್ಲೇ ಇರುತ್ತಾ? ಮಾಲಾಶ್ರೀ, ನೀನು ಗಟ್ಟು ಮುಟ್ಟಾಗಿರ್ಬೇಕು. ಯಾಕಂದ್ರೆ ಈಗ ಒಬ್ರು ಅತ್ತೆ ಅಲ್ಲ ನಿನ್ಗೆ, ಅವ್ರ ಅಮ್ಮನೂ ಬಂದಿದ್ದಾರೆ. ಸ್ಟ್ರಾಂಗ್ ಮಾಲಾಶ್ರೀ, ಸ್ಟ್ರಾಂಗ್. ರೀ ಡಾಕ್ಟ್ರೇ, ಲಾಡು ಆಮೇಲೆ ತಿನ್ನೋರಿ, ಬೇಗ ಬೊಗಳ್ತೀರಾ ಏನಿವಾಗ? ಆಮೇಲೆ ಶುಗರ್ ಬಂದು ಸತ್ಕಿತ್ತದರಿ ಇಲ್ಲೇನೆ. ನನ್ಗೆ ಹೇಳಿಕೆ ಬಿಡ್ತಾ ಇದ್ದಾನೆ ಕೊಡ್ರೆ ಅವರು. ಬಾಯಿ ತುಂಬ ಲಾಡು ತುಂಬ್ಕೊಂಡಿದೆ, ತಿನ್ಕೊಂಡು ಹೇಳ್ತೀನಿ ಇರಿ. ಶಾಂತಿ, ಯಾಕೆ ಹಿಂಗೆ ಶಾಖಾಗಿ ಕೂತ್ಬಿಟ್ಟಿದೆಯಲ್ಲ? ಸಮಾಧಾನ ಕೂತ್ಕೋವ. ಇಷ್ಟು ವಯಸ್ಸಾದ್ಮೇಲೆ ಬಸ್ರಿ ಆಗಿದೆಯಾ ಅಂದರೆ ಭಾಳ ಜೋಪಾನವಾಗಿರ್ಬೇಕು. ದೇವ್ರು ಕೊಟ್ಟಿರೋ ವರ, ಜೋಪಾನ ನೋಡ್ಕೋಬೇಕು. ಸಮಾಧಾನ ಕೂತ್ಕೋ. ಐ ಲೈಕ್ ಯು ಸೋ ಮಚ್ ಅಜ್ಜಿ. ಇದು ದೇವ್ರು ಕೊಟ್ಟಿರೋ ವರ ಅಲ್ಲ, ನಮ್ಮ ಅತ್ತೆಗೆ ಈ ಡಾಕ್ಟ್ರು ಕೊಟ್ಟಿರೋ ವರ. ಈ ಡಾಕ್ಟ್ರು ಒಂದು ಸುಳ್ಳು ಹೇಳ್ಬಿಟ್ಟು ನಮ್ಮ ಅತ್ತೆ ಮಾನ ಮರ್ಯಾದೆ ಯಾವ ಲೆವೆಲ್ಗೆ ಹೋಯ್ತಾ ಇದೆ ಅಂದರೆ ಪಾಪ ಏನೂ ಮಾತಾಡೋಕ್ಕಾಗ್ತಿಲ್ಲ. ಗರ್ಭಗುಡಿಲಿ ದೇವ್ರು ಕೂತಂಗೆ ಕೂತ್ಬಿಟ್ಟವ್ರೆ. ಏನು ಏನಂದೆ ನೀನು? ಏನಿಲ್ಲ, ನಮ್ಮ ಅತ್ತೆಯವರು ಗರ್ಭಗುಡಿಲಿ ದೇವತೆ ಕೂತಂಗೆ ಕುಂತವ್ರೆ ಅಂತಂದೆ ಅಷ್ಟೇ. ಅತ್ತೆನಾ? ನೀನ್ಯಾರು? ಅಜ್ಜಿ, ನಾನು ನಿಮ್ಮ ಮಗಳಿದಾರಲ್ಲ ಅವ್ರ ಸೊಸೆ, ಕಾರ್ತೀಕನ ಹೆಂಡತಿ. ಓಹೋ ಹೋ ಹೋ ಹೋ, ನೀನು ಪ್ರೀತಿ ಮಾಡ್ಕೊಂಡು ಮದುವೆ ಆಗ್ಬಿಟ್ಟು ಸಿಟ್ಟಿಲಿದ್ದಲ್ಲ ಅವಳಲ್ವಾ? ಹಾ ಹೌದು ಅಜ್ಜಿ. ಈಗ ಹಳ್ಳಿಗೆ ಬಂದ್ಮೇಲೆ ಪ್ರೀತಿ ಮಾಡ್ತಾನೇ ಇದ್ದೀನಿ. ಈ ಹುಡುಗಿ ಸ್ವಲ್ಪ ಅಧಿಕ ಪ್ರಸಂಗಿ ಅನ್ಸುತ್ತೆ. ಆಮೇಲೆ ವಿಚಾರಿಸ್ಕೊಳ್ಳೋಣ. ಏನ್ರಿ ಡಾಕ್ಟ್ರೇ, ತಿಂದಾಯ್ತಾ ಏನು? ಇಲ್ಲ ನಾನೇ ಬಂದು ತಿನ್ನಿಸ್ಲಾ? ಕೋಪ ಮಾಡ್ಕೋಬೇಡಿ ಗೌಡ್ರೆ, ತಿಂದಾಯ್ತು, ಇವಾಗ ಹೇಳ್ತೀನಿ. ಏನ್ರೋ ಎಲ್ಲ ಸುಮ್ಮನೆ ನೋಡ್ತಾ ನಿಂತಿದ್ದೀರಾ? ಡಾಕ್ಟ್ರು ಸ್ವಲ್ಪ ಊಟ ತಿಂಡಿ ಸ್ವೀಟ್ಸ್ ಕೊಡಿ. ಪಾಪ ಅವ್ರು ಎಂತ ಒಳ್ಳೆ ಸುದ್ದಿ ಹೇಳಿದ್ದಾರೆ ನಮ್ಮ ಮನೇಲಿ. ಅಯ್ಯಯ್ಯೋ, ನನಗೇನು ಬೇಡ. ಏನು ವಿಚಾರ ಇದೆ ಅದು ಹೇಳ್ಬಿಟ್ಟು ಹೋದ್ರೆ ಸಾಕು ನಾನು ಅನ್ನಂಗೆ ಆಗ್ಬಿಟ್ಟಿದೆ. ರೀ ಡಾಕ್ಟ್ರೇ, ಅದೇನು ಅಂತ ಬೇಗ ಹೇಳಿ ಸಾಯಿರಿ. ನೀವು ಈ ಥರ ಬಿಟ್ಟು ಬಿಟ್ಟು ಹೇಳಿದ್ರೆ ಇನ್ಯಾರು ಬಂದು ಅಟ್ಕಾಯಿಸ್ಕೋತಾರೆ. ಹೇಳಿ ಬೇಗ. ಅಣ್ಣ ಆಗಲೇ ಹೇಳಿದಾರಲ್ಲ, ಏನ ಹೇಳಿ ಹೇಳಿ ಅಂತ ಅಪ್ಪ ಅಮ್ಮ ಇಬ್ಬರು ಫೋರ್ಸ್ ಮಾಡ್ತಾ ಇರೋದು ಡಾಕ್ಟ್ರಿಗೆ. ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಕಣೋ ಕೃಷ್ಣ. ಅಷ್ಟೊತ್ತಿಂದು ಅಪ್ಪ ರಿಕ್ವೆಸ್ಟ್ ಮಾಡ್ತಾವ್ರೆ. ಈ ಡಾಕ್ಟ್ರು ಹೇಳಕ್ ಬರ್ತಾರೆ ಏನೋ ಒಂದಾಗುತ್ತೆ, ಹೇಳಕ್ ಬರ್ತಾರೆ ಏನೋ ಒಂದಾಗುತ್ತೆ. ಏನಪ್ಪ ನನಗೂ ಗೊತ್ತಾಗ್ತಾ ಇಲ್ಲ. ಅದೇನು ಹೇಳ್ಬಿಡಿ ಡಾಕ್ಟ್ರೇ. ಅಷ್ಟೊತ್ತಿಗೆ ನಮ್ಮ ಗೌಡ್ರು ಶಾಂತಕ ಕೇಳ್ತಾನೆ ಇದಾರಲ್ವಾ? ಬೇಗ ಬೇಗ ಫಂಕ್ಷನ್ ಮುಂದುವರ್ಸವಾ? ಹಾಂ, ಇವಾಗ ಹೇಳ್ತೀನಿ. ಅದೇನಂದರೆ ಶಾಂತಕ್ಕ ಅವರು ನಿಲ್ಸಿ. ಪಂಚಾಯಿತಿ ಪರಮೇಶಿ ಇವನು ಯಾಕೆ ಬಂದ ಇಲ್ಲಿಗೆ? ಏ ಯಾರಪ್ಪ ನೀನು? ಫಂಕ್ಷನ್ ನಡೀತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ಬಂದು ನಿಲ್ಲಿಸಿ ಅಂತಿದೆಯಲ್ಲ. ಏನು ಗೌಡ್ರೆ ನೀವು? ಮನೆ ಒಳಗಡೆ ಇಷ್ಟು ದೊಡ್ಡ ಫಂಕ್ಷನ್ ನಡೀತಾ ಇದೆ, ಊರ ಅಧ್ಯಕ್ಷನಾಗಿ ನನಗೆ ಒಂದು ವಿಚಾರ ಹೇಳಿಲ್ವಲ್ಲ ನೀವು? ಏನು ಹೇಳಬೇಕು ಹೇಳಿ ಮತ್ತೆ? ಮೂರನೇವರಿಂದ ತಿಳ್ಕೊಂಡು ಬರಬೇಕಾ ನಿಮ್ಮ ಮನೆಗೆ ನಾವು? ಭಾಳ ಬೇಜಾರಾಯಿತು ಬಿಡಿ ಗೌಡ್ರೆ. ಅಧ್ಯಕ್ಷನಿಗೆ ಒಂದು ಚೂರು ಬೆಲೆ ಇಲ್ವಾ ಗೌಡ್ರೆ ನಿಮ್ಮ ಹತ್ರ? ಅಯ್ಯೋ ಪರ್ಮಿಷನ್ ತಪ್ಪು ತಿಳ್ಕೊಬೇಡಿ. ವಿಚಾರ ನೀವು ತಿಳ್ಕೊಂಡಂಗಿಲ್ಲ ಇಲ್ಲಿ. ಏ ಸುಮ್ಮನಿರಿ ಶಾಂತಕೋರೆ, ನನಗಂತೂ ತುಂಬ ಬೇಜಾರಾಯಿತು. ಆದರೂ ನಮಗೆ ಬೇಕಾಗಿರೋರು ಅಂತ ನಿಮ್ಮ ಮನೆ ಒಳಗೆ ಬಂದೆ ನಾನು. ಇನ್ನೇನ್ ಬಿಡಿ, ಬಂದಿದ್ದೀರಲ್ಲ, ಫಂಕ್ಷನ್ ನೋಡ್ಕೊಂಡು ಊಟ ಮಾಡ್ಕೊಂಡು ಹೋಗಿ ಅಷ್ಟೇ. ಸರಿ, ನಿಮ್ಮ ಹಿಂದೆ ನಿಂತಿದ್ದಾರಲ್ಲ ನೀಲಿ ಶರ್ಟ್ ಹಾಕೊಂಡು, ಯಾರವರು? ಎಲ್ಲ ನೋಡ್ದಂಗದಲ್ಲ. ಏ ಗೌರಿ, ನಾನು ನಿನ್ನ ಗಂಡ ಶಂಕರ. ಅದನ್ನು ಆಮೇಲೆ ಹೇಳ್ತೀನಿ. ಈಗ ಇಲ್ಲೇನು ಕಾರ್ಯಕ್ರಮ ನಡೀತಾ ಇದೆ ಅದರ ಬಗ್ಗೆ ಗಮನ ಕೊಡೋಣ. ಹಾಂ, ಪರಮೇಶಿ ಬೇಜಾರು ಮಾಡ್ಕೋಬೇಡ. ವಿಚಾರನ ಹೆಂಗೆ ಹೇಳೋದು ಅಂತ ಗೊತ್ತಾಗದೆ ಹೇಳಿರಲಿಲ್ಲ. ಈಗ ನೀನು ಬಂದಿದೆಯಲ್ಲಪ್ಪ, ನಿನಗೆ ಗೊತ್ತಾಯ್ತೆ ಬಿಡು ಎಲ್ಲವೇ. ಸರಿ ಸರಿ ಬಿಡಿ ಗೌಡ್ರೆ, ಒಂದೂರವ್ರಾಗಿ ನಾವು ಯಾಕೆ ಬೇಜಾರು ಮಾಡ್ಕೊಳ್ಳೋದು? ಆದ್ರೂ ಈ ವಯಸ್ಸಲ್ಲಿ ಏನು ಗೌಡ್ರೆ? ಬಿಡಿ ಗೌಡ್ರೆ, ಅಲ್ಲಿ ಬಂಪರ್ ಲಾಟ್ರಿ ಗೌಡ್ರೆ.
ಅಬ್ಬಾ ಏನ್ ಶಾಂತಕ್ಕ, ಮನೆ ಒಳಗಡೆ ಇಷ್ಟು ದೊಡ್ಡ ಫಂಕ್ಷನ್ ಮಾಡ್ತಾ ಇದ್ದೀರಾ, ಹೊರಗಡೆ ಒಂಚೂರು ಲೋಟ ಪಿಟಿ ಏನೂ ಇಲ್ಲ. ನಾವು 3ನೇವರಿಂದ ತಿಳ್ಕೊಂಡು ಬಂದ. ಇನ್ನೇನ್ ಬಂದ್ಬಿಟ್ಟಿದೆಯಲ್ಲ ಬಿಡೆ ಜಾನಕಿ, ಒಳ್ಳೇದಾಯ್ತಲ್ಲ. ಫಂಕ್ಷನ್ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಹೋಗ್ವೆ ಬಿಡು. ಇದೇನು ಫುಲ್ ಗೆಟಪ್ ಚೇಂಜ್ ಮಾಡ್ಕೊಂಡು ಬಂದ್ಬಿಟ್ಟಿದೀಯ ನೀನುವೆ. ಸೀರೆ ಚೆನ್ನಾಗಿದೆ. ಹೌದಾ, ಥ್ಯಾಂಕ್ಸ್ ಗೌರಿ. ನಾನು ಶಾಂತಕ್ಕೊಂದು ಸೀಮಂತ ಅಂತ ಗೊತ್ತಾಯ್ತಲ್ಲ, ಬ್ಯೂಟಿ ಪಾರ್ಲರ್ ಹೋಗಿ ಫೇಶಿಯಲ್ ಮಾಡಿಸ್ಕೊಂಡು ಹೇರ್ ಮಾಡಿಸ್ಕೊಂಡು ಚೆನ್ನಾಗಿರೋ ಸೀರೆ ಹಾಕೊಂಡು ಬಂದೆ. ಜಾನಕಕ್ಕ, ಸೀಮಂತ ನಡೀತಾ ಇರೋದು ನಮ್ಮ ಅತ್ತೆದು, ನಿಮ್ದಲ್ಲ. ಈ ಮಾಲಾಶ್ರೀ, ಇದೆಲ್ಲ ಬೇಕಾ ಇವಾಗ? ಸುಮ್ಮನೆ ನಿಂತ್ಕೋ. ಮಾಡೋ ಕೆಲಸ ಒಂದು ಮಾಡಲ್ಲ, ಮಾಡಬಾರದೆಲ್ಲ ಮಾಡ್ತೀಯ ನೀನು. ಅಯ್ಯಯ್ಯಯ್ಯೋ ಮಾಲಾಶ್ರೀ, ನನಗೆ ನಿಮ್ಮ ಅತ್ತೆ ಥರ ವಯಸ್ಸಾದ್ಮೇಲೆ ಬಸ್ರಿಯಾಗಿ ಸೀಮಂತ ಮಾಡಿಸ್ಕೋಬೇಕು ಅಂತ ಯಾವ ದುರಾಸೆನೂ ಇಲ್ಲ. ಇವಳೇ ಮಾಡಿಸ್ಕೊತಾವಳಲ್ವ, ಅದಕ್ಕೆ ನೋಡ್ಕೊಂಡು ಹೋಗವ ಅಂತ ಬಂದೆ. ಏ ಜಗಳಗಂಟಿ ಜಾನಕಿ, ನೀನು ಫಂಕ್ಷನ್ ಬಂದಿದೆಯಾ ಇಲ್ಲ ಜಗಳಾಡಕ್ ಬಂದಿದೀಯಾ? ಯಾಕೆ ಗೌರಿ, ನಾನು ಶಾಂತಕ್ಕೂ ನೋಡಿ ಸೊಸೆನು ಅಂದರೆ ನೀನು ಬರ್ತೀಯ? ಅವಳೆ ನಾಯಿ ಜೊತೆ ಬಾಲ ಬಂದಂಗೆ ಬಾಯಿ ಮುಚ್ಕೊಂಡು ನಿಂತ್ಕೋ. ನಿನ್ನ ಮನೆಗೆ ಬಂದು ಮಾತಾಡಿರ್ಲಿಲ್ಲ ನಾನು. ಏನೇ ನಾಲ್ಗೆನ ಬಾಳ ಉದ್ದ ಮಾಡ್ಕೊಂಡು ಬರ್ತಾ ಇದೀಯಾ? ಇದು ನನ್ನ ಫ್ರೆಂಡ್ ಶಾಂತಕ್ಕನ ಫಂಕ್ಷನ್, ನಾನು ಮಾತಾಡ್ತೀನಿ. ಬಂದ್ವಾ, ಕೂತ್ಕೊಂಡ್ವಾ, ತಿಂದ್ವಾ, ನೋಡಿದ್ವಾ ಅಂತ ಹೋಯ್ತಾ ಇರಬೇಕು ಬಂದ್ಮೇಲೆ. ಒಂದು ವಾರದಿಂದುವೆ ಇವ್ರ ಮನೇಲಿ ನಡೆಯೋ ದೊಂಬರಾಟ ನೋಡ್ತಾನೇ ಇದ್ದೀವಿ. 2 ಅಲ್ಲ 4 ಕಣ್ಣು ಹಾಕೊಂಡು ನೋಡ್ತಾ ಇದ್ದೀವಿ. ಆದ್ರೂ ಏನೇ ಹೇಳಿ ಗೌಡ್ರೆ, ಫಂಕ್ಷನ್ ಮಾತ್ರ ಭಾಳ ಚೆನ್ನಾಗಿ ಅರೇಂಜ್ ಮಾಡಿಸಿದ್ದೀರಾ. ಭಾಳ ಇಷ್ಟ ಆಯಿತು ನನಗೆ. ಅಯ್ಯಯ್ಯೋ, ಇದನ್ನೆಲ್ಲ ನಾನು ಮಾಡಿದ್ದೆಲ್ಲ. ನನ್ನ ಹೆಂಡತಿ ಶಾಂತ ಇದ್ದಾಳಲ್ಲ, ಅವ್ಳು ಗೆಳತಿರೆಲ್ಲ ಸೇರ್ಕೊಂಡು ಮಾಡಿರೋದು. ಮೀನು ಗೌರಕ್ ಅವರು. ಹಾಂ, ಏನು ಇದನ್ನೆಲ್ಲ ಗೌರಿ ಮಾಡಿಸಿದಾಳ? ಇವಳು ನೋಡಿದ್ರೆ ದೊಡ್ಡ ಜಿಪ್ಣಿ. ಇವಳು ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಶಾಂತಕ್ಕನಿಗೆ ಸೀಮಂತ ಮಾಡ್ತಾಳ. ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ. ಅದೇನು ಅಂತ ನಾನು ಹೇಳ್ತೀನಿ. ಏನೇ ಪಾರಿ, ಬಂದ್ಬಿಟ್ಟಿದ್ಯಾ ಗಣ್ಣಿಂದನೇ? ಎಲ್ಲಪ್ಪ ಕಾಣಿಸ್ತಾ ಇಲ್ಲ ಅನ್ಕೊಂಡಿದ್ದೆ. ಹೌದು ಕಣೆ ಗೌರಿ, ಬಂದೆ. ಎಲ್ರೂ ಈ ಫಂಕ್ಷನ್ನ ಗೌರಕ್ಕ ಭಾಳ ಹೆಗಲ ಮೇಲೆ ಹೊತ್ಕೊಂಡು ಮಾಡವಳೆ ಅಂತವ್ರಲ್ವಾ, ನೀನು ಹೆಂಗೆ ಮಾಡಿದೀಯ ಅಂತ ನಾನು ಪತ್ತೆ ಮಾಡಿದ್ದೀನಿ. ಅದಕ್ಕೆ ಹೇಳೋಣ ಅಂತ ಬಂದೆ. ಹಾಂ ಮೇಡಮ್ ಅವರೇ, ನೀವು ಆಮೇಲೆ ಹೇಳ್ಬೋದಲ್ವಾ? ನಾನು ಸ್ವಲ್ಪ ಮಾತಾಡ್ಬಿಡ್ತೀನಿ. ಇಲ್ಲಿ ಅಷ್ಟೊತ್ತಿಂದ ನಂಗೆ ಮಾತಾಡೋಕ್ಕೆ ಬಿಡ್ತಾ ಇಲ್ಲ ಯಾರುವೆ. ಹಾಂ ಡಾಕ್ಟ್ರೇ, ಹಿಂಗೆ ಮಾತೇ ಆಡಬೇಡಿ ನೀವು. ನಾನೇನೋ ಸ್ವಲ್ಪ ಹೊತ್ತು ನೋಡ್ತೀನಿ, ಆಮೇಲೆ ಜೀವನದಲ್ಲಿ ನೀವು ಮುಂದೆ ಇನ್ನು ಮಾತೇ ಆಡಬಾರ್ದು. ಹಂಗೆ ಮಾಡೋದು ನಿಮಗೆ ನಾನು. ಅಯ್ಯಯ್ಯೋ, ಬೇಜಾರು ಮಾಡ್ಕೋಬೇಡಿ ಗೌಡ್ರೆ, ಹೇಳ್ತೀನಿ ನಾನೀಗ. ಏ ಸುಮ್ಮನಿರಯ್ಯ, ನೀನು ಹೇಳುವೆ ಫಸ್ಟು, ನಾನು ಮಾತಾಡ್ಬಿಡ್ತೀನಿ. ಏನೇ ಪತ್ತೆ ಮಾಡಿದೀಯ ನೀನು ಪಾರಿ? ಹೇಳ್ತೀನಿ, ಹೇಳಕ್ಕೆ ಬಂದಿರೋದು. ಈ ಗೌರಿ ಫಂಕ್ಷನ್ ಹೆಂಗೆ ಮಾಡೋಳು ಗೊತ್ತಾ? ಊರೊಳಗಡೆ ಎಲ್ಲ ಒಂದೊಂದು ಮನೆಯಾಗ ಹೋಗಿ ಚಂದ ಎತ್ಕೊಬಂದು ಮಾಡಿರೋದು. ನಮ್ಮ ಶಾಂತಕ್ಕ ಬಸ್ರಿ ಫಂಕ್ಷನ್ ಮಾಡಬೇಕು, ದುಡ್ಡು ಕೊಡಿ ಅಂತ 10 ರೂಪಾಯಿ 5 ರೂಪಾಯಿನೆಲ್ಲ ಕಲೆಕ್ಟ್ ಮಾಡಿ ಒಂದಷ್ಟು ದುಡ್ಡು ಸೇರಿಸ್ಕೊಂಡು ಇಲ್ಲಿ ಫಂಕ್ಷನ್ ಮಾಡ್ತಾಳೆ. ನಿಮ್ಮ ಜನ್ಮಕ್ಕೆ ಇಂಥ ಫಂಕ್ಷನ್ ಮಾಡ್ಕೋಬೇಕಾ ನೀವು? ಗೌರಿ, ಏನ್ ಹೇಳ್ತಾ ಇದ್ದಾಳೆ ಇವಳು ಪಾರಿ? ಅದು ಶಾಂತಕ್ಕ. ಅಯ್ಯೋ, ಏನೇನೋ ಮಾತಾಡ್ತಾಳೆ, ನೀ ತಲೆ ಕೆಡಿಸ್ಕೋಬೇಡ. ಸುಮ್ಮನೆ ಶಾಂತಕ್ಕ, ನೀ ಸುಮ್ಮನೆ ಕೂತ್ಕೋ. ಏನೇ ತೂ ಈ ಥರ ಫ್ರೆಂಡ್ಶಿಪ್ಪು ಬೇಕಾ ಶಾಂತಕ್ಕ ನಿಂಗೆ? ಅಷ್ಟೊಂದು ಇಷ್ಟ ಇದ್ರೆ ಅವಳು ಕೈನಿಂದ ದುಡ್ಡು ಹಾಕಿ ಮಾಡಬೇಕು. ಮನೇಲಿ ಹೋಗಿ ಚಂದ ಎತ್ಕೊಂಡು ಮಾಡೋಳಲ್ಲ, ಈ ಥರ ಫ್ರೆಂಡ್ಶಿಪ್ನು ಇಟ್ಕೋಬೇಕಾ? ನನ್ನಂತವಳಾಗಿರೋ ಇಂಥ ಫ್ರೆಂಡ್ ಮುಖನೇ ನೋಡ್ತಿರ್ನಿಲ್ಲಪ್ಪ. ಗೌರಕ್ಕವ್ರೆ, ನನಗೆ ಫಸ್ಟ್ ಹಂಗೆ ಅನ್ನಿಸ್ತು. ಈ ಗೌರಕ್ಕ ಹಂಗೆಲ್ಲ ದುಡ್ಡ ಖರ್ಚು ಮಾಡಲ್ವಲ್ಲ, ಹೆಂಗೆ ಇದೆಲ್ಲ ಅನ್ನಿಸ್ತು. ಈಗ ಕನ್ಫರ್ಮ್ ಆಯ್ತು. ಐ ಲೈಕ್ ಯು ಸೋ ಮಚ್. ಏ ಜಗಳಗಂಟಿ ಜಾನಕಿ, ನೀನು ಎಲ್ಲಕ್ಕೂ ಕೊಂಕ್ ಮಾತಾಡಕ್ ಬರಬೇಡ. ನನ್ನ ಗೆಳತಿ ಹೆಂಗಾರು ಮಾಡಿರ್ಲಿ, ಅದು ಕಟ್ಕೊಂಡು ನಿಂಗೇನು? ಈಗ ಬಂದಿದ್ಯಾ ತಾನೇ, ಮುಚ್ಕೊಂಡು ನಿಂತ್ಕೊಳಕ್ಕಾಗಿಲ್ಲ ಹೋಯ್ತಾ ಇರು. ನೀನೆಲ್ಲಿ ಬಿಟ್ಕೊಡ್ತೀಯ ಬಿಡು ನಿನ್ ಗೆಳ್ತಿನ, ಏನಾದರೂ ಅವರೇ ಚಂದ ನಿಂಗೆ. ಅಯ್ಯೋ, ಎಲ್ಲರೂ ಸ್ವಲ್ಪ ಬಾಯಿ ಮುಚ್ಚಿರ ಈಗ. ಡಾಕ್ಟ್ರೇ, ಸುಮ್ಮನೆ ಯಾಕೆ ಎಲ್ಲನೂ ಕೇಳಿಸ್ಕೊಂಡು ನಿಂತಿದ್ದೀರ? ಮಾತಾಡ್ರಿ. ಈಗಂತೂ ಹೇಳೇ ಬಿಡ್ತೀನಿ ಗೌಡ್ರೆ. ನೋಡಿ, ಶಾಂತಕ್ಕ ಪ್ರೆಗ್ನೆಂಟ್ ಅಲ್ಲ, ರಿಪೋರ್ಟಲ್ಲಿ ನೆಗೆಟಿವ್ ಬಂದಿದೆ. ಯಾಕೆ ಎಲ್ರು ಹಿಂಗ್ ಶಾಕ್ ಆಗಿದ್ದೀರಾ? ಶಾಂತಂಗೆ ಸುಮ್ ಗಾಬರಿ ಮಾಡ್ತೀರಪ್ಪ. ಬೇಗ ಫಂಕ್ಷನ್ ಮುಗಿಸಿ ಶಾಂತ ರೆಸ್ಟ್ ಮಾಡ್ಲಿ. ಏ ಡಾಕ್ಟ್ರಪ್ಪ, ಏನೋ ಹೇಳ್ತಾ ಇದೀಯ ನೀನು? ನಾನು ನಿಜಾನೇ ಹೇಳ್ತಾ ಇದ್ದೀನಿ ಅಜ್ಜಿ. ಶಾಂತಕ್ಕ ಅವ್ರದ್ದು ಸ್ಕ್ಯಾನಿಂಗ್ ರಿಪೋರ್ಟ್ ನೆಗೆಟಿವ್ ಬಂದಿದೆ. ಶಾಂತಕ್ಕ ಅವರು ಪ್ರೆಗ್ನೆಂಟ್ ಅಲ್ಲ. ಶಾಂತಕ್ಕ, ನೀನು ಪ್ರೆಗ್ನೆಂಟ್ ಅಂತ ನಾನು ಎಷ್ಟು ಖುಷಿ ಪಟ್ಟಿದ್ದೆ. ಶಾಂತಕ್ಕ, ನಿನಗೋಸ್ಕರ ಮನೆಗೆ ಹೋಗಿ 10 ರೂಪಾಯಿನಾಗೆ ಎಲ್ಲಾ ದುಡ್ಡು ಸೇರಿಸಿ ಮನ್ಸಾರೆ ಶ್ರೀಮಂತ ಬಾಳಂದಲ್ಲ ಶಾಂತಕ್ಕ. ಏನ್ ಶಾಂತಕ್ಕ ಹಿಂಗಾಗೋಯ್ತು?
ಅಕ್ಕ, ನೀವು ಬೇಜಾರಿಗೆ ಮಾಡ್ಕೋಬೇಡಿ ಶಾಂತಂದು ಅಕ್ಕ. ನೀವು ಮತ್ತೆ ಪ್ರೆಗ್ನೆಂಟ್ಗೆ ಆಗಿ ಶಾಂತಂದು ಅಕ್ಕ, ನಾವು ಮತ್ತೆ ನಿಮಗೆ ಸೀಮಂತಾಗೆ ಮಾಡ್ತೀವಿ. ನಮಸ್ಕಾರ ವೀಕ್ಷಕರೇ, ನಮ್ಮ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.